ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು, ಆತನ ಕೃಪೆಯು ಶಾಶ್ವತವಾದದ್ದು. ನೀವು ಅನೇಕ ಸಮಯದಿಂದ ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ನಾನು ನಂಬುತ್ತೇನೆ ನೀವು ವಾಕ್ಯವನ್ನು ಕೇಳುವಾಗ ಆ ವಾಕ್ಯದಿಂದ ಆಶೀರ್ವದಿಸಲ್ಪಡ್ತೀರಿ ಎಂಬುದಾಗಿ. ಖಂಡಿತವಾಗಿ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತದೆ, ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುತ್ತದೆ. ಓಕೆ, ನಾವು ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯನ್ನು ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ದಿನ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಕುಳಿತಿರುವ ಮತ್ತು ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡಿ ಪ್ರಾರ್ಥಿಸುತ್ತೇನಪ್ಪ. ಕರ್ತನೆ, ನೀನು ಇವರನ್ನು ಪ್ರೀತಿ ಮಾಡಿದ್ದಿ. ಯಾರು ಪ್ರೀತಿ ಮಾಡುತ್ತಾರೋ ಇಲ್ಲವೋ, ಆದರೆ ನಿನ್ನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಶಾಶ್ವತವಾದ ಪ್ರೀತಿಯಿಂದ ಇವರನ್ನು ಪ್ರೀತಿಸಿದ್ದಿ, ಶಾಶ್ವತವಾದ ಮಮತೆಯಿಂದ ಇವರನ್ನು ಸೆಳೆದುಕೊಂಡಿದ್ದಿ. ಕರ್ತನೆ, ಎಲ್ಲ ಕೇಡಿಯಿಂದ ನೀನು ತಪ್ಪಿಸಿದ್ದಿ. ನಿನ್ನ ಶ್ರೇಷ್ಠವಾದ ವರಗಳಿಂದ ಇವರ ಆಸೆಯನ್ನು ಪೂರ್ತಿಗೊಳಿಸುತ್ತಿ ಎಂಬುದಾಗಿ ಹೇಳಿದ್ದಿ. ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುತ್ತಿ. ಕರ್ತನೆ, ಇವರ ಮನೆಯಲ್ಲಿ ಸಮಾಧಾನ ಉಂಟಾಗಲಿ. ಓ ಕರ್ತನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಇವರಿಗೆ ಸಮಾಧಾನವನ್ನು ಘೋಷಿಸುತ್ತೇನೆ. ನೀನು ಹೇಳಿದ್ದಿ, ನೀವು ಒಂದು ಮನೆಗೆ ಹೋಗುವಾಗ ಆ ಮನೆಗೆ ಸಮಾಧಾನವಾಗಲಿ ಅನ್ನಿರಿ. ಆ ಮನೆಯಲ್ಲಿ ಸಮಾಧಾನಕ್ಕೆ ಯೋಗ್ಯರಾದವರು ಇದ್ದರೆ ಆ ಸಮಾಧಾನ ಅವರದ್ದು ಎಂಬುದಾಗಿ. ಸ್ವಾಮಿ, ಇಲ್ಲಿ ನಿನ್ನ ಸಮಾಧಾನಕ್ಕೆ ಯೋಗ್ಯರಾದವರೇ ಇದ್ದಾರೆ ಸ್ವಾಮಿ. ನಿನ್ನ ಸಮಾಧಾನ ಅವರದಪ್ಪ. ನಮ್ಮಲ್ಲಿರುವ ನಿನ್ನ ಸಮಾಧಾನ ಅವರದ್ದೇ ಸ್ವಾಮಿ. ಓ ತಂದೆ, ಮಕ್ಕಳಲ್ಲಿ ಸಮಾಧಾನ, ತಂದೆ ತಾಯಿಗಳ ಮಧ್ಯದಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ, ಕೆಲಸದಲ್ಲಿ ಸಮಾಧಾನ, ಬಿಸ್ನೆಸ್ನಲ್ಲಿ ಸಮಾಧಾನ. ಓ ಕರ್ತನೆ, ಎಲ್ಲ ಭಾಗದಲ್ಲಿ ಜಯಶಾಲಿಯಾಗಿ ಇವರು ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರಿಯರೇ, ಕಳೆದ ವಾರ ನಾನು ಮಾತನಾಡ್ತಾ ಇದ್ದೆ, ಯೇಸು ಕ್ರಿಸ್ತನ ಆತನ ನಾಮವು ಬಹಳ ವಿಶೇಷವಾದ ದೊಡ್ಡದು. ಆದರೆ ಸತ್ಯವೇದದಲ್ಲಿ ನಾಮಕ್ಕಿಂತಲೂ ಆತನ ವಾಕ್ಯವನ್ನು ದೇವರು ಎಷ್ಟಾಗಿ ಘನಪಡಿಸಿದ್ದಾನೆ. ಮತ್ತು ಕೊನೆಯಲ್ಲಿ ನಾನು ಮಾತಾಡ್ತಾ ಇದ್ದೆ, 4ನೇ ಅಧ್ಯಾಯ 2ನೇ ವಚನದಿಂದ 12ನೇ ವಚನದವರೆಗೆ ಲೂಕನು ಬರೆದ ಸುವಾರ್ತೆಯಲ್ಲಿ ಅಲ್ಲಿ 3 ಸಂಗತಿಗಳು ಬರೆಯಲ್ಪಟ್ಟಿತ್ತು. ಒಂದು, ಯೇಸು ಹೇಳಿದ ಇದು ಬರೆದದೆ. 2ನೇ ಸರಿ ಹೇಳಿದ ಬರೆದದೆ. 3ನೇ ಸರಿ ಸೈತಾನ ಹೇಳಿದ, ಇಲ್ಲಿಂದ ಕೆಳಗೆ ಧುಮಕು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕಾಪಾಡುವುದಕ್ಕೋಸ್ಕರ, ಕರಗಳಲ್ಲಿ ಎತ್ತಿ ಕಾಪಾಡುವುದಕ್ಕೋಸ್ಕರ ನಿನ್ನೆ ವಿಷಯವಾಗಿ ದೂತರಿಗೆ ಅಪ್ಪಣೆ ಕೊಟ್ಟಿದ್ದೆ ಎಂಬುದಾಗಿ ಬರೆದಿದೆಯಲ್ಲ. ಅವನು ಕೂಡ ಹೇಳ್ತಾನೆ ಬರೆದಿದೆಯಲ್ಲ ಎಂಬುದಾಗಿ. ಅದಕ್ಕೆ ಯೇಸು ಹೇಳಿದ, ನಿನ್ನ ತಂದೆಯಾದ ದೇವರನ್ನು ಪರೀಕ್ಷಿಸಬಾರದು, ಕರ್ತನಾದ ದೇವರನ್ನು ಪರೀಕ್ಷಿಸಬಾರದೆಂದು ಹೇಳಿಯದೆ. 2 ಸರಿ ಯೇಸು ಹೇಳ್ತಾನೆ ಬರೆದಿದೆ, 3ನೇ ಸಾರಿ ಸೈತಾನ ಹೇಳಿದ್ದಾನೆ ಬರೆದಿದೆ ಅಲ್ಲ. ಬರೆದಿದೆ ಎಂಬು ಹೇಳುವಂಥದ್ದು ದಟ್ ಈಸ್ ದ ಲೋಗೋಸ್, ಮತ್ತು ಹೇಳಿಯದೆ ಅದು ರೇಮ. ನೋಡಿ, ಲೋಗೋಸ್ ಮತ್ತು ರೇಮ, ನಾವು 23ನೇ ಕೀರ್ತನೆಯನ್ನು ನಾವು ಓದುವಾಗ ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಅಲ್ಲಿ ಅದು ಯಾಕೆ ಹೀಗೆ ಬರೆದಿದೆ ಎಂಬುದಾಗಿ ಆಲೋಚನೆ ಬರ್ಬೋದು. 23ನೇ ಕೀರ್ತನೆಯಲ್ಲಿ, ನಿನ್ನ ಕೋಲು ನಿನ್ನ ದೊಣ್ಣೆಯು ನನಗೆ ಧೈರ್ಯವನ್ನು ನೀಡುತ್ತದೆ ಎಂಬುದಾಗಿ ಆ ಕೀರ್ತನೆಗಾರನಾದ ದಾವಿದನು ಹೇಳಿದ್ದಾನೆ. ಇವನು ಯಾಕೆ ಅದು ಬರೆದಿದ್ದಾನೆಂದರೆ, ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ದಾವಿದ 4 ಕಾಲಿನ ಕುರಿಗಳು, 2 ಕಾಲಿನ ಕುರಿಗಳು ನಾವಲ್ಲ, ಆ ನಿಜವಾದ ಕುರಿಗಳನ್ನು ಕಾಯುವ ಕುರುಬನಾಗಿದ್ದ, ಮೇಯಿಸುವ ಕುರುಬನಾಗಿದ್ದ. ಆತನು ಪಕ್ಕಾ ಮೇಯಿಸ್ತಿದ್ದ, ಪಕ್ಕಾ ಕಾಯ್ತಿದ್ದ, ಪಕ್ಕ 100% ಕಾಯ್ತಿದ್ದ. ಯಾಕಂದರೆ ಅದನ್ನೆಲ್ಲ ಬಿಡಿಸ್ಲಿಕ್ಕೆ ನನಗೆ ಟೈಮ್ ಇಲ್ಲ. ಅವನಿಗೆ ಗೊತ್ತಿತ್ತು ನಾನು ಒಳ್ಳೆ ಕುರುಬನ್ ಎಂಬುದಾಗಿ. ಆತನಿಗೆ ಗೊತ್ತಿತ್ತು ಅವನು ನಿಜವಾಗಿ ಒಳ್ಳೆ ಕುರುಬನು. ನಾನು ಮನುಷ್ಯನಾಗಿರುವ ಕುರುಬನಾಗಿರುವ ನಾನು ಈ ಕುರಿಗಳನ್ನಿಷ್ಟು ಜಾಗ್ರತೆಯಲ್ಲಿ ಕಾಯುವುದಾದರೆ, ನಾನು ಕುರಿಗಳ ಸ್ಥಾನದಲ್ಲಿ ನಿಂತು ಯೆಹೋವನು ನನ್ನ ಕುರುಬನಾಗಿದ್ದರೆ ನನಗೆ ಎಂಥ ಪ್ರೊಟೆಕ್ಷನ್. ಅದಕ್ಕೆ ಹೇಳ್ತಾನೆ, ಕುರುಬರ ಕೈಯಲ್ಲಿ 2 ಕೋಲಿರುತ್ತೆ, ಒಂದು ದೊಣ್ಣೆ ಇರುತ್ತೆ, ಮತ್ತೊಂದು ಕೋಲು. ಆ ಕೋಲು ಬೆಂಡಿರುತ್ತೆ. ಈ ಕುರಿಗಳನ್ನು ಮೇಯಿಸುವಾಗ ಕೆಳಗಿರುವ ಹುಲ್ಲನ್ನು ಅವರಿಗೆ ತಿನ್ನಲಿಕ್ಕೆ ಏನು ಪ್ರಯಾಸ ಪಡಬೇಕಾಗಿಲ್ಲ. ಕೆಳಗಿರುವ ಹುಲ್ಲನ್ನು ಅವುಗಳು ಮೇಯಿಸುವ ಹುಲ್ಲಿರುವ ಜಾಗಕ್ಕೆ
ಕೊಂಡೋಗಿ ಕುರುಬನು ಬಿಟ್ಟರೆ ಅವುಗಳು ಮೇಯ್ತಾ ಇರ್ತವೆ, ತಿಂತಾ ಇರ್ತವೆ, ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ತಿಂತಾ ಇರ್ತವೆ. ಅದು ಕೂಡ ಅವನು ಮುಂಜಾನೆಯಲ್ಲಿ ಎದ್ದು ಮೊಬ್ಬಿರುವಾಗ ಮೇಯಿಸಿದಾಗ ಇಬ್ಬನಿ ಬೀಳ್ತಿತ್ತು. ಅವುಗಳು ಹುಲ್ಲಿನ ಮೇಲೆ ನೀರಿತ್ತು, ಅವುಗಳು ತಿಂತಿತ್ತು, ಸರಿಯಾಗಿ ತಿಂದು ಒಳ್ಳೆ ತೋರ ಆಗ್ತಿತ್ತು. ಬಟ್ ಅವುಗಳಿಗೆ ಯಾವಾಗಲೂ ಸಿಗ್ತಿದ್ದದು ಅವರೇ ಹೆಕ್ಕಿ ತಿನ್ನುವಂಥ ಹುಲ್ಲು, ಅವರೇ ತಲೆ ಬಗ್ಗಿಸಿಕೊಂಡು ತಿನ್ನುವಂಥದ್ದು. ಅಲ್ಲಿ ಕೆಲವು ಮರಗಳಿವೆ, ಆ ಮರಗಳ ಮೇಲೆ ಹತ್ತಲಿಕ್ಕೆ ಕುರಿಗಳಿಗೆ ಆಗುವುದಿಲ್ಲ. ಆಗ ಈ ಬೆಂಡುಕೋಲು, ಅವನ ಕುರುಬನ ಕೈಯಲ್ಲಿರುವ ಬೆಂಡುಕೋಲು ಏನು ಮಾಡ್ತದೆ ಅಂದರೆ, ಅವನದನ್ನು ಆ ಕೋಲು ಹಾಕಿ ಗೆಲ್ಲನ್ನು ಎಳೆದು ತನ್ನ ಕುರಿಗಳಿಗೆ ತಿನ್ನಿಸ್ತಾ ಇದ್ದ. ಕೆಳಗೆ ಇರುವಂಥ ಹುಲ್ಲುಗಳು ಅದು ಲೋಗೋಸ್, ಬರೆಯಲ್ಪಟ್ಟದ್ದು, ಅಲ್ಲಿ ಸೃಷ್ಟಿಯಾದದ್ದು. ಮೇಲೆ ಇರುವಂಥದ್ದು ಅದು ಮೇಲಿನಿಂದ ಬರುವಂಥದ್ದು, ಅದನ್ನು ಕುರುಬ ತೆಗೆದುಕೊಡ್ತಾನೆ. ಅದಕ್ಕೆ ಹೇಳುವುದು ರೇಮಾ. ಅದು ಎಕ್ಸಾಕ್ಟ್ ಟೈಮಿಗೆ ನಾವು ವಾಕ್ಯದಿಂದ ಹುಟ್ಟಿದ್ದೇವೆ. ಸಡನ್ ಯಾವುದೇ ಸಮಸ್ಯೆ ಇರಲಿ ಅಥವಾ ಎಂಥದೇ ಪ್ರಾರ್ಥನೆ ಮಾಡುವಾಗ ಅಥವಾ ಒಬ್ಬರಿಗೆ ಹೇಳುವಾಗ ಇಮ್ಮಿಡಿಯೇಟ್ಲಿ ಅದು ಬರುತ್ತೆ. ಅದು ರೇಮಾ, ದೇವರು ಕೊಡುವಂಥ ರೇಮಾ. ಇನ್ನೊಂದು ಕೋಲು ಇರುತ್ತೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತದೆ. ಕೋಲು ಮೇಲೆ ಇರುವಂಥದ್ದು, ತಿನ್ನಲಿಕ್ಕೆ ಆಗದಂಥ ಎತ್ತರದಲ್ಲಿರುವಂಥ ಎಲೆಗಳನ್ನು ಕೆಳಗೆ ಉದುರಿಸಿ ಅದು ಕುರಿಗಳಿಗೆ ತಿನ್ನಿಸುವಂತೆ ಮಾಡುತ್ತೆ. ಕುರಿಗಳು ತಾನೇ ಅವುಗಳು ತಿನ್ನುತ್ತಾ ಇರ್ತವೆ. ಇವತ್ತು ನಾವು ಗಂಟೆಗಟ್ಟಲೆ ಬೈಬಲ್ ಓದುವವರು ಇರ್ತಾರೆ, ಅರ್ಥ ಆಗುವುದಿಲ್ಲ. ಅವರು ಓದಿದ ಮಟ್ಟಕ್ಕೆ ಅರ್ಥ ಆಗ್ತದೆ, ಅದರಲ್ಲಿರುವ ಆ ರೆವಲೇಷನ್ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗುವುದಿಲ್ಲ. ಸಡನ್ಲಿ ಒಂದು ಸಮಸ್ಯೆ ಬರುವಾಗ ಟಕ್ಕ ದೇವರು ಮೇಲಿನಿಂದ ಬಿದ್ದಾಗೆ ಕೊಡ್ತಾನೆ ವಾಕ್ಯವನ್ನು. ಆ ವಾಕ್ಯ ಬಂದ ಕೂಡಲೇ ಎಂಥ ಸಂತೃಪ್ತಿ. ಆ ವಾಕ್ಯವೊಂದು ನನಗೆ ನೆನಪಿಗೆ ಬಂತು, ಅದನ್ನೇ ಮಾತಾಡಿದೆ, ನನಗೆ ಆಗ ಕಂಪ್ಲೀಟ್ ಕಂಫರ್ಟ್ ಆಗಿಬಿಟ್ಟೆ. ಅದು ನನಗೆ ಒಂದು ಸಮಸ್ಯೆ ಇತ್ತು, ಒಬ್ಬ ದೇವ ಸೇವಕ ಸಿಕ್ಕಿದ್ರು, ಅವರು ರೈಟ್ ವರ್ಡ್ ರೈಟ್ ಟೈಮಲ್ಲಿ ಮಾತಾಡಿದರು, ನಾನು ಕಂಫರ್ಟ್ ಆಗಿಬಿಟ್ಟೆ. ದಟ್ ಈಸ್ ದ ರೇಮಾ. ನನ್ನ ಪ್ರಿಯ ದೇವ ಜನರೇ, ಇನ್ನೊಂದು ಕೋಲು ಇದೆ. ನಿನ್ನ ಕೋಲು ನಿನ್ನ ದೊಣ್ಣೆಯು ನಿನ್ನ ಕೋಲು, ದೊಣ್ಣೆ, ಒಂದು ಕೋಲು ಒಂದು ದೊಣ್ಣೆ. ಇದೇನು ಮಾಡ್ತದೆ ಅಂದರೆ, ಕುರಿಗಳನ್ನು ಕಾಯುವಾಗ ಈ ಕುರಿಗಳನ್ನು ಕೊಂಡೋಗ್ಲಿಕ್ಕೆ ಬರುವ ತೋಳಕ್ಕೆ ಹೊಡಿಲಿಕ್ಕೆ ಆ ಕೋಲು ಕುರುಬನ ಕೈಯಲ್ಲಿರುವುದು. ಹಾಗಾಗಿ ಯಾವ ಸಭೆಯಲ್ಲಿ ಕೂಡ ನಾವು ಯಾರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಸಿಟ್ಟಿನಲ್ಲಿ ಜೋರಿನಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಕಂಟ್ರೋಲಲ್ಲಿ ಇಡಲಿಕ್ಕೆ ದೇವರ ಜೀವವುಳ್ಳ ಸಜೀವ ವಾಕ್ಯ ಒಪ್ಪುವುದಿಲ್ಲ. ಯೇಸು ಕ್ರಿಸ್ತನು ಸೇವೆಯನ್ನು ಮಾಡುವಾಗ, ಸುವಾರ್ತೆಯನ್ನು ಸಾರುವಾಗ ಆತನು ಪರಿಸೇಯ ಮತ್ತು ಶಾಸ್ತ್ರಿಗಳಿಗೆ ಮಾತ್ರ ಗದರಿಸಿದ. ಸುಣ್ಣ ಹಚ್ಚಿದ ಸಮಾಧಿಗಳೇ, ಮತ್ತೆ ಸ್ತೆಫನ ಹೇಳಿದ ಕರ್ಣ ಶುದ್ಧಿ ಇಲ್ಲದವರೇ ಅಂತ ಅವರಿಗೆ ಹೇಳಿದ. ಆದರೆ ತನ್ನ ಶಿಷ್ಯರಿಗೆ ಕೇವಲ ಜೋರು ಮಾಡಿದಂದರೆ ಎಲೆಯ ಅಲ್ಪ ವಿಶ್ವಾಸಿಗಳೇ ಅಷ್ಟೇ. ಪೇತ್ರನನ್ನೊಮ್ಮೆ ಗದರಿಸಿದ. ಯಾಕೆ ಗದರಿಸಿದ? ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ತಿಳಿಸುವಾಗ, ಸ್ವಾಮಿ ನಿನಗೆ ಇದು ಆಗಬಾರ್ದು ಅಂದರೆ ದೇವರ ಯೋಜನೆ ಯೇಸು ಕ್ರಿಸ್ತನಲ್ಲಿ ನೆರವೇರುವುದಕ್ಕೆ ಆತನ ಅಡ್ಡಿ ಬಂದ. ಅದಕ್ಕೆ ಸೈತಾನನೇ ನನ್ನಿಂದ ತೊಲಗಿ ಹೋಗು, ನೀನು ನನಗೆ ವಿಘ್ನವಾಗಿದ್ದೆ ಅಂತ ಪೇತ್ರನ ಆಲೋಚನೆಗೆ ಯೇಸು ಮಾತಾಡಿದ್ದು. ಬಿಟ್ಟರೆ ಯಾರಿಗೂ ಕೂಡ ಗದರಿಸಲಿಲ್ಲ. ಗಾಳಿಯನ್ನು ಗದರಿಸಿದ, ಸಮುದ್ರವನ್ನು ಗದರಿಸಿದ, ಸತ್ತವರನ್ನೆಬ್ಬಿಸಿದ, ಮಕ್ಕಳ ಹತ್ರ ಮಾತನಾಡಿದಾಗೆ ಮಾತನಾಡಿದ. ಇದು ಯೇಸು ಕ್ರಿಸ್ತನ ಸೇವೆ. ಇವತ್ತು ಸೇವಕರಾದ ನಾವು ಆತನ ವಾಕ್ಯವನ್ನು ಬೋಧಿಸಲಿಕ್ಕೆ, ಆತನ ವಾಕ್ಯವನ್ನು ಓದಲಿಕ್ಕೆ ಬೋಧಿಸಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ ಮತ್ತು ಮೇಯಿಸಲಿಕ್ಕೆ ಕರೆದಿದ್ದಾನೆ. ನಾವು ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರು. ದಬ್ಬಾಳಿಕೆ ಮಾಡಲಿಕ್ಕಾಗಿ ನನ್ನನ್ನಾಗಲಿ ನಿಮ್ಮನ್ನಾಗಲಿ ಯಾರನ್ನೂ ಕೂಡ ಕರೆಯಲಿಲ್ಲ. ದಿಸ್ ಈಸ್ ದ ವರ್ಡ್ ಆಫ್ ಗಾಡ್. 2 ಕೋಲು, ಒಂದು ರೇಮೋವನ್ನು ತೆಗೆದುಕೊಡುವ ಕೋಲು ಮತ್ತು ಆಚೆ ದಿಕ್ಕು ತಪ್ಪಿಸಿ ಹೋಗುವಾಗ ಅದನ್ನು ಮೆಲ್ಲ ಆಚೆ ಈಚೆ ಒಡೆಯುವುದಿಲ್ಲ. ಕುರಿಗಳಿಗೆ ಆತನ್ನು ಒಡೆಯುವುದಿಲ್ಲ. ಕುರಿಗಳು ದಾವೀದ ಹೇಗೆ ಪರಾಮರ್ಶಿಸಿದಾನೆಂದರೆ, ಆತನು ಯುದ್ಧ ಭೂಮಿಯಲ್ಲಿ ಸೌಲನ ಹತ್ರ ಮಾತಾಡ್ತಾ ಇದ್ದಾನೆ, ಟೆಸ್ಟಿಮನಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಏನು ಹೇಳ್ತಾ ಇದ್ದಾನೆ? ರಾಜಾ, ಒಂದು ದಿನ ನನ್ನ ಹುಲಿ ಹಿಂಡಿನಿಂದ ಒಂದು ಕರಡಿ ಕೊಂಡೋಯಿತು. ಕರಡಿಯ ಬಾಯನ್ನು ಸೀಳಿ ಆ ಕರಡಿಯನ್ನು ಕೊಂದು ಕುರಿಯನ್ನು ತಂದಿದ್ದಾನೆ, ಶುಶ್ರೂಷೆ ಮಾಡಿದ್ದಾನೆ, ಪರಾಮರಿಸಿದ್ದಾನೆ. ಮತ್ತೆ ಹೇಳ್ತಾನೆ, ಒಂದು ದಿವಸ ಕರಡಿ ಬಂತು, ನಾನು ಅದರ ಗಡ್ಡವನ್ನು ಹಿಡಿದು ಬಾಯನ್ನು ಸೀಳಿ ಕುರಿಯನ್ನು ಬಿಡಿಸಿದ್ದಾನೆ. ಅದು ಆತನ ಟೆಸ್ಟಿಮನಿ. ಆತನು ಕುರಿಯನ್ನು ಪರಾಮರಿಸಿದ ಟೆಸ್ಟಿಮನಿ. ಏನು ಸಿಟ್ಟು ಮಾಡಲಿಲ್ಲ. ಅದಕ್ಕಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ದಿಸ್ ಇಸ್ ದ ವರ್ಡ್. ರೇಮಾ ಮತ್ತು ಲೋಗೋಸ್. ಹಾಗೆ ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ,
ನಾವು ಏನು ಹೇಳ್ತೇವೆ ಅದು ನಮ್ಮ ಮುಂದೆ ಬಂದು ನಿಲ್ತದೆ. ಅದಕ್ಕೆ 22ನೇ ಅಧ್ಯಾಯ 28ನೇ ವಚನ ಯೋಬನು ಬರೆದ ಗ್ರಂಥದಲ್ಲಿ ಒಂದು ವರ್ಡ್ ಇದೆ. ಅದು ಎಷ್ಟು ಶಕ್ತಿಶಾಲಿಯುತ ಅಂದರೆ ವರ್ಡಿಗೆ ಎಷ್ಟು ಪವರ್ ಇದೆ ಎಂಬುದಾಗಿ ನಾನು ಮುಂದೆ ತೋರಿಸ್ತೀನಿ. ಇದೊಂದು ವಚನ ಓದುವ, ಮತ್ತು ನಾವು ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನಕ್ಕೆ ಹೋಗುವ ಮತ್ತು ಆದಿಕಾಂಡಕ್ಕೆ ಹೋಗುವ. ಎಸ್, ರೀಡ್. ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ, ನೀನು ಯಾವುದನ್ನು ಸಂಕಲ್ಪಿಸಿಕೊಳ್ಳುತ್ತೀಯೋ ಅದು ನಿನಗೆ ನೆರವೇರುವುದು. ಅದು ನಿನಗೆ ನೆರವೇರುವುದು. ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ಇದು ಸಂಕಲ್ಪಿಸುವುದು. ಇಂಗ್ಲಿಷ್ನಲ್ಲಿ ಓದೋದನ್ನು, ಯು ವಿಲ್ ಆಲ್ಸೋ ಡಿಸೈಡ್ ಆ್ಯಂಡ್ ಡಿಕ್ರೀ ಅ ಥಿಂಗ್. ಅದರಲ್ಲಿ KJVಯಲ್ಲಿ ಯು ಶಲ್ ಡಿಕ್ರಿ ಎ ಥಿಂಗ್, ಆ್ಯಂಡ್ ಇಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಫಾರ್ ಯು. ಯು ಶಲ್ ಡಿಕ್ರಿ ಹಾಕಬೇಕಾದ್ರೆ ನಾವು ಹೇಳಬೇಕು. ಯು ಶಲ್ ಡಿಕ್ರಿ ಎ ಥಿಂಗ್ and it shall be established. And the light will shine upon your ways. And the light will shine upon your ways. ದೇವರ ಮಾರ್ಗ ಅಲ್ಲ, ನಿನ್ನ ಮಾರ್ಗದಲ್ಲಿ ಬೆಳಕು ಪ್ರಜ್ವಲಿಸ್ತದೆ. ಈಗ ಕತ್ತಲೆ ಇದೆ, ಕುಟುಂಬದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳು ನಡೀತಾ ಇದೆ. ಮಕ್ಕಳು ಮಾತು ಕೇಳುವುದಿಲ್ಲ, ಮಕ್ಕಳು ದೊಡ್ಡದಾಗಿದ್ದಾರೆ, ಸ್ವಲ್ಪ ಎದುರು ತರಗೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಲೋಕದವರಾಗಿ ಕೋಪ ಬರ್ತಾ ಇದೆ, ಇದು ಹೀಗೇನೆ ಬಿಟ್ಟರೆ ಆಗುವುದಿಲ್ಲ, ಒಂದು ಲಾಯ್ಕಿದು ತೋರದು ಒಂದು ಬೆತ್ತ ತಂದು 2 ಬಾರಿಸಿ ಬಿಟ್ಟರೆ ಸರಿಯಾಗುವುದೆಂಬ ಆಲೋಚನೆ ಬರ್ತಾ ಇದೆ. ಅದನ್ನು ಮೆಡಿಟೇಟ್ ಮಾಡಿದರೆ ನಾಳೆ ಅದನ್ನೇ ಮಾಡ್ತೇವೆ. ಬೈಬಲ್ ಹೇಳ್ತದೆ ಯು ಶಾಲ್ ಡಿಕ್ರಿ ಎ ಥಿಂಗ್. ಈಗ ಕತ್ತಲಿದೆ, ಮನೆಯಲ್ಲಿ ಕತ್ತಲಿದೆ, ಅಸಮಾಧಾನಕರವಾದ ಸಂಗತಿ ನೆರವೇರ್ತಾ ಇದೆ. ಮಕ್ಕಳು ಎಷ್ಟು ವಾಕ್ಯ ಕೇಳಿದ್ರು, ರೆಗ್ಯುಲರ್ ಚರ್ಚಿಗೆ ಬಂದ್ರು ಅವರು ವರ್ಷಿಪ್ ಮಾಡ್ತಾರಾ? ಮತ್ತು ಈಗ ಬೈಬಲ್ ಕೊಂಡೋಗೋದಿಲ್ಲ, ಮೊಬೈಲ್ನಲ್ಲಿ ಪಾಸ್ಟ್ ಸಂದೇಶ ಕೊಡುವಾಗ ವಾಕ್ಯ ನೋಡ್ತಾರಾ, ಬೇರೆ ನೋಡ್ತಾರಾ ಗೊತ್ತಿಲ್ಲ, ವಾಟ್ಸಪ್ ನೋಡ್ತಾರ ಅಂತ, ಎಂತ ನಡೀತದೆ ಅಂತ ಗೊತ್ತಿಲ್ಲ. ಇಂತೆಲ್ಲ ಟೆನ್ಷನ್, ಇಂತೆಲ್ಲ ಸಂಗತಿ, ಏನು ಮಾಡೋದಪ್ಪ ಇದರಿಂದ, ಹೇಗೆ ಮುಕ್ತಿ? ಬೈಬಲ್ ಹೇಳ್ತದೆ ಯು ಶಲ್ ಡಿಕ್ರಿ ಎ ಥಿಂಗ್. ನಿನಗೆ ಗೊತ್ತಾಯಿತು, ಅವರ ಹತ್ರ ಕೂತ್ಕೊಂಡು ದೇವರ ಪ್ರೀತಿಯನ್ನು ಮಾತನಾಡೋದು. ಅಫ್ಕೋರ್ಸ್ ಅವರು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಈಗ ದೇವರ ಪ್ರೀತಿಯಲ್ಲಿ ಅವರ ಹತ್ರ ಮಾತಾಡೋದು, ದೇವರ ಪ್ರೀತಿಯನ್ನು ಅವರಿಗೆ ಮಾತನಾಡೋದು, ದೇವರ ಪ್ರೀತಿಯಲ್ಲಿ ಮಾತನಾಡೋದು, ದೇವರ ಪ್ರೀತಿಯನ್ನು ಅವರಿಗೆ ಮಾತನಾಡೋದು, ದೇವರ ಪ್ರೀತಿಯ ಜ್ಞಾನಕ್ಕೂ, ದೇವರ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಜ್ಞಾನಕ್ಕೂ ಮೀರಿದ ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ಹೇಳುವುದು. ನಾವು ಅನುಭವಿಸಿದರೆ ತಾನೇ ನಾ ಹೇಳುವುದು. ನಮಗೆ ಕ್ರಿಸ್ತನ ಪ್ರೀತಿಯ ಅನುಭವವಿಲ್ಲದ್ರೆ ಎಂಥದನ್ನು ಹೇಳುವುದು? ಒಂದು. ಎರಡನೇದು ಇಲ್ಲಿ ಹೇಳ್ತದೆ ಯು ಶಲ್ ಡಿಕ್ರಿ ಎ ಥಿಂಗ್, ಇಟ್ ಶಲ್ ಬಿ ಎಸ್ಟಾಬ್ಲಿಷ್ಡ್. ಎಂಥ ಸಮಸ್ಯೆ ಆಗಿದೆ, ಆ ಸಮಸ್ಯೆಯಿಂದ ಪರಿಹಾರ ಮಾಡಬಲ್ಲ ದೇವರ ವಾಕ್ಯ ಬೈಬಲಲ್ಲಿ ಇದೆ, ಲೋಗೋಸ್ ಇದೆ. ಅದನ್ನು ರೇಮವಾಗಿ ತಗೊಂಡು ಡಿಕ್ರಿ ಹಾಕೋದು, ಘೋಷಿಸುವುದು. ಅದಕ್ಕೆ 91ನೇ ಕೀರ್ತನೆ 2ನೇ ವಚನ ಓದು. ನಾನು ನನ್ನ ಯೆಹೋವನಿಗೆ ನೀನೇ ನನ್ನ ಶರಣನು. ಕೇಳಿ, ನಂಬರ್ 1, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಭರವಸವಿಟ್ಟಿರುವ ನನ್ನ ದೇವರು ಎಂಬುದಾಗಿ ಹೇಳುವೆನು. ಆಲೋಚನೆ ಮಾಡುವೆನಲ್ಲ, ಮನಸ್ಸಿನಲ್ಲಿ ಗುಣಗುಟ್ಟುವೆನಲ್ಲ. ಅಂದರೆ ನಾನು ಹೇಳ್ತಾ ಇದ್ದೇನೆ ಈಗ, ಯೆಹೋವನೇ ನೀನೇ ನನ್ನ ಶರಣನ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಬೋದು. ಬಟ್ ಇಲ್ಲಿ ಹೇಳ್ತದೆ ಹೇಳುವೆನು. ಯು ಶಾಲ್ ಡಿಕ್ರಿ ಎ ಥಿಂಗ್. ಡಿಕ್ರಿ ಹಾಕಬೇಕಾದ್ರೆ ಹೇಳಬೇಕು, ಪ್ರವಾದಿಸಬೇಕಾದ್ರೆ ಹೇಳಬೇಕು, ಮಾತನಾಡಬೇಕು. ಈಗ ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳೋದು, ನಾವು ಮಕ್ಕಳಿಗೆ ವಿಷಯವಾದ ದೇವರ ವಾಕ್ಯವನ್ನು ಘೋಷಿಸುವುದು. ನಂಬರ್ 1 ಟಾಪ್ ವರ್ಡ್ ಇದೆ. ನಿನ್ನ ಮಕ್ಕಳು ನೀರಾವರಣಂತ ಎಣ್ಣೆ ಮರದ ಸಸಿಗಳಂತೆ ಇರುವರು, ಅವರು ತಕ್ಕ ಕಾಲದಲ್ಲಿ ಫಲವನ್ನು ಕೊಡುತ್ತಾರೆ, ಅವರ ಎಲೆ ಬಾಡುವುದೇ ಇಲ್ಲ. ನಿನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು. ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗುವರು. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತೆ ಇದ್ದಾರೆ. ನೀತಿವಂತನ ವಂಶವು ಶುಭ ಹೊಂದುತ್ತದೆ, ನೀತಿವಂತನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುತ್ತದೆ. ನೀತಿವಂತರಿಗೆ ಕೆಟ್ಟ ಸುದ್ದಿಯ ಭಯವಿಲ್ಲ, ಮೈಮೇಳನೆ ಅವರ ಕೊಂಬು ಎತ್ತಲ್ಪಡುತ್ತದೆ. ಹೇಳಬೇಕು, ಡಿಕ್ರಿ ಹಾಕಬೇಕು. ನನಗೂ ನನ್ನ ಮಕ್ಕಳಿಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ನಮ್ಮನ್ನು ಜಯಿಸುವುದೇ ಇಲ್ಲ. ನಿನ್ನ ವಾಕ್ಯ ಹೇಳ್ತದೆ, ನೀನು ಹಿಂಸೆಗೆ ದೂರವಾಗಿದ್ದಿ, ಧರ್ಮವೇ ನಿನಗೆ ಆಧಾರ, ನೀತಿಯೇ ನಿನಗೆ ಆಧಾರ. ನಿನಗೆ ವಿರುದ್ಧವಾಗಿ ಯಾರಾದರೂ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ,
ಅವರು ನಿನ್ನ ನಿಮಿತ್ತದಿಂದ ಕೆಡವಲ್ಪಡುತ್ತಾರೆ. ನನ್ನ ಮಕ್ಕಳಿಗೆ ವಿರುದ್ಧವಾಗಿ ಬಂದಿರುವ ದುಷ್ಟನ ಆಲೋಚನೆಗಳನ್ನು ನಜರೇತಿನ ಯೇಸುನಾಮದಲ್ಲಿ ಖಂಡಿಸ್ತೇನೆ. ಅವರು ಎಲ್ಲ ದುರಾತ್ಮನ ಆಲೋಚನೆಯಿಂದ ಫ್ರೀ ಆಗಲಿ. ಅವರು ದುಷ್ಟರ ಆಲೋಚನೆಯಂತೆ ನಡೆಯುವುದಿಲ್ಲ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳುವುದಿಲ್ಲ, ಧರ್ಮನಿಂದಕರು ನನ್ನ ಮಕ್ಕಳು ಕೂತುಕೊಳ್ಳುವುದೇ ಇಲ್ಲ. ಅದಕ್ಕೆ ಬದಲಾಗಿ ಕರ್ತನೇ, ನಿನ್ನ ವಾಕ್ಯದಲ್ಲಿ ನಿನ್ನ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುತ್ತಾರೆ, ಅದರಲ್ಲಿ ಬರೆದಿರುವುದನ್ನು ಕೈಕೊಂಡು ನಡೆಯುತ್ತಾರೆ, ಅವರು ಯಾವಾಗಲೂ ಅದರಲ್ಲಿ ಆನಂದಿಸುತ್ತಾರೆ. ತಂದೆ, ಇವತ್ತಿನಿಂದ ನನ್ನ ಮಕ್ಕಳನ್ನು ದಾರಿ ತಪ್ಪಿಸುವಂಥ ಎಲ್ಲ ಅನ್ವಾಂಟೆಡ್ ಕನೆಕ್ಷನ್ಗಳು ಡಿಸ್ಕನೆಕ್ಟ್ ಆಗಲಿ ಎಂಬುದಾಗಿ ನಾವು ಡಿಕ್ರಿಯನ್ನು ಹಾಕುವಾಗ ಅಲ್ಲಿ ಆ ಮಕ್ಕಳ ಮಾರ್ಗದಲ್ಲಿ ಬೆಳಕು ಮೂಡುತ್ತದೆ. ಪವರ್ ಇದೆ, ದೇವರ ವಾಕ್ಯಕ್ಕೆ ಪವರ್ ಇದೆ. ನೀನು ನಂಬಿ ಮಾತನಾಡುವುದು, ನಂಬಿ ಮಾತನಾಡುವಾಗ ಅದು ನೆರವೇರ್ತದೆ. ಭಯಪಡಬೇಕಾಗಿಲ್ಲ. ಏನು ಸಮಸ್ಯೆ ಇದೆ? ಒಂದು ವೇಳೆ ಕೆಲವೊಮ್ಮೆ ಅನುಭವ ಆಗಿದೆ, ಪ್ರಾರ್ಥನೆ ಮಾಡಿದಾಗ ಡಿಕ್ರಿ ಹಾಕಿದಾಗ ಸ್ವಲ್ಪ ಹೆಚ್ಚಾಗ್ಬೋದು. ಅದರ ಅರ್ಥ ಹಾವುದು ತಲೆ ಕಟ್ಟಾಗಿದೆ. ಹಾವು ಬಂತು ಕಚ್ಚಲಿಕ್ಕೆ, ಯಾರ ಬಂದು ತಲೆಯನ್ನು ಕಟ್ ಮಾಡಿದರು. ಕಟ್ ಮಾಡುವಾಗಲೂ ಬಾಲ್ ಅಲ್ಲಾಡ್ತಾ ಇರ್ತದೆ. ನಾನು ಜೀವ ಇದ್ದೇನೆ, ನಾನು ಜೀವ ಇದ್ದೇನೆ, ನಾನು ಜೀವ ಇದ್ದೇನೆ ಮಾತಾಡ್ತಾ ಇರ್ತದೆ, ಅಲ್ಲಾಡ್ತಾ ಇರ್ತದೆ. ಅದರ ಅರ್ಥ ಅದು ಜೀವದಲ್ಲಿದ್ದೆ ಅಂತ ಅಲ್ಲ, ಏನೋ ಸ್ವಲ್ಪ ಅದರಲ್ಲಿ ಉಳಿದಿದೆ. ನಿಮ್ಗೆ ಗೊತ್ತಾ, ಬೆಕ್ಕು ಹಲ್ಲಿಯನ್ನು ಇಡಲಿಕ್ಕೆ ಬರುವಾಗ ಅದರ ಬಾಲ ಕಳಿಸಿ ಹಲ್ಲಿ ಮೇಲೆ ಇರ್ತದೆ. ಬೆಕ್ಕು ಅದರ ಬಾಲದೊಟ್ಟಿಗೆ ಆಡ್ತಾ ಇರ್ತದೆ, ಹಲ್ಲಿ ಸೇಫ್ ಎಸ್ಕೇಪ್. ಹಾಗೆ ಇದು ಕೂಡ ಬಾಲ ಅಲ್ಲಾಡಿಸ್ತಾ ಇರ್ತದೆ. ಲಾಸ್ಟಿಗೆ ಒಂದು ಪ್ರಾಣ ಹೋಗುವಾಗ ಅದು ಎತ್ತರಕ್ಕೆ ಹಾರ್ತದೆ, ಸ್ವಲ್ಪ 1-2 ಫೀಟ್ ಎತ್ತರಕ್ಕೆ. ಆಗ ನಾವು ಓಡುವುದಲ್ಲ, ಯಾಕೆಂದರೆ ಕಚ್ಚಲಿಕ್ಕೆ ಅದಕ್ಕೆ ಬಾಯೇ ಇಲ್ಲ, ತಲೆಯೇ ಇಲ್ಲ, ಕಣ್ಣು ಸಹ ಇಲ್ಲ ನೋಡಲಿಕ್ಕೆ. ಅದು ಅದಕ್ಕೆ ತಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಹೇಗೆ ನಿನ್ನ ಪ್ರಾರ್ಥನೆ ಏನು ಮಾಡ್ತದೆ ಅಂದರೆ, ಸಮಸ್ಯೆಯ ತಲೆಯನ್ನು ಜಜ್ಜುತ್ತದೆ, ದುಷ್ಟನ ಆಲೋಚನೆಯನ್ನು ಅಲ್ಲಿಂದ ಕ್ಯಾನ್ಸಲ್ ಮಾಡುತ್ತದೆ. ಕತ್ತಲೆ ಇದ್ದ ಜಾಗದಲ್ಲಿ ಬೆಳಕು ಮೂಡುತ್ತದೆ, ಅರುಣೋದಯವಾಗುತ್ತದೆ, ಮಕ್ಕಳು ಬದಲಾಗುತ್ತಾರೆ, ಮನೆಯಲ್ಲಿ ಸಮಾಧಾನ. ಎವ್ರಿ ಡೇ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮನೆಯಲ್ಲಿ ಸಮಾಧಾನವನ್ನು ಘೋಷಿಸು. ಎವ್ರಿ ಡೇ ದೇವರ ವಾಕ್ಯವನ್ನೇ ಮಾತಾಡಿ. ಇವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಒಬ್ಬ ಹೇಳ್ತಾನೆ ಬಾದಾಮ್ ತಿನ್ನಬಾರ್ದು, ಮತ್ತೊಬ್ಬ ಹೇಳ್ತಾನೆ ಬಾದಾಮ್ ತಿನ್ನಬೇಕಂತ. ಯಾವುದನ್ನು ಅಂಗೀಕರಿಸ್ತಿ? ವಾಕ್ಯದಲ್ಲಿ ಹೇಳ್ತದೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಬೈಬಲ್ ಹೇಳ್ತದೆ ಸುಂದರವಾಗಿ, ದೇವರು ಮಾಡಿದ ಎಲ್ಲವೂ ಒಳ್ಳೆಯದೇ, ವಿಷ ಪದಾರ್ಥಗಳು ತಿಂದರೂ ನಿಮಗೇನು ಹಾನಿ ಆಗುವುದಿಲ್ಲ. ಅದು ಈಗಕ್ಕೆ ಕರೆಕ್ಟ್ ಅನ್ವಯಿಸ್ತದೆ. ಈಗ ಎಲ್ಲ ತರಕಾರಿಗೂ ಬೇಡವಾದ ವಿಷಕರವಾದ ಪದಾರ್ಥಗಳನ್ನು ಹಾಕಿದ್ದಾರೆ, ಯಾವುದು ಕೆಮಿಕಲ್. ಬಟ್ ನಾವು ದೇವರಿಗೆ ಸ್ತೋತ್ರ ಮಾಡುವುದು, ತಿನ್ನುವುದು, ಏನಾಗುವುದಿಲ್ಲ. ಗೆಣಸು ತಿನ್ನಬೇಕು, ಬಟಾಟೆ ತಿನ್ನಬೇಕು. ಬಟಾಟೆಯಲ್ಲಿ ಗ್ಯಾಸ್ ಇದೆ ಅಂತ ಗ್ಯಾಸನ್ನು ಮತ್ತು ಬಟಾಟೆಯನ್ನು ಒಟ್ಟಿಗೆ ತಿಂದರೆ ಆಗುವುದಿಲ್ಲ. ಅದಕ್ಕೆ ನಾವು ದೇವರ ವರ್ಡ್ ಕಾನ್ಷಿಯಸ್ ಆಗುವ, ಯಾಕೆಂದರೆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ, ದೇವರ ವಾಕ್ಯದಲ್ಲಿ ಪವರ್ ಇದೆ. ವೆನ್ ವಿ ಸ್ಪೀಕ್ ದ ವರ್ಡ್ ಆಫ್ ಗಾಡ್, ವಿ ಆರ್ ಸ್ಪೀಕ್ ದ ಲೈಫ್. ನಾವು ದೇವರ ವಾಕ್ಯವನ್ನು ಮಾತನಾಡುವಾಗ ನಾವು ದೇವರ ಜೀವವನ್ನು ಮಾತನಾಡ್ತೇವೆ. ಅದಕ್ಕೆ ಯೇಸು ಹೇಳ್ತಾನೆ, ನಾನು ಮಾತನಾಡಿದ ಮಾತಿನಿಂದ ನೀವು ಶುದ್ಧರಾಗಿದ್ದೀರಿ. ನಾನು ಮಾತನಾಡಿದ ಮಾತಿನಿಂದ ನೀವು ಶುದ್ಧರಾಗಿದ್ದೀರಿ. ಯೇಸು ಮಾತನಾಡಿದ ಮಾತಿನಿಂದ ಶುದ್ಧರಾಗಿದ್ದೇವೆ. ಯೇಸು ವಾಕ್ಯವನ್ನೇ ಮಾತನಾಡಿದ, ಸಮುದ್ರವನ್ನು ಗದರಿಸಿದ, ಅಲ್ಲೋಲಕಲು ಗಾಳಿಯನ್ನು ಗದರಿಸಿದ, ಗಾಳಿ ಶಾಂತವಾಯಿತು, ಸಮುದ್ರವು ಶಾಂತ ಆಯಿತು. ಅಲ್ಲಿ ತನಕ ಇವರಿಗೆ ಬೆವರು ಹೋದದ್ದು ಶಿಷ್ಯರಿಗೆ. ಅವರು ಬಾಕೆಟ್ನಿಂದ ನೀರು ಖಾಲಿ ಮಾಡ್ತಾರೆ. ಎಷ್ಟು ಮಾಡಿದರೂ ನೀರು ತುಂಬುತ್ತಲೇ ಇದೆ. ಅಂಥ ಒಂದು ಸಮುದ್ರ ಅಲ್ಲೋಲಕಲ್ಲವಾಗಿ ಬೋಟು ಅಲುಗಾಡ್ತಾ ಇರುವ ಸಮಯದಲ್ಲಿ ಜೋಕಾಲಿಯಲ್ಲಿ ಮಲಗಿದಾಗ ಯೇಸುವಿಗೆ ಒಳ್ಳೆ ನಿದ್ರೆ. ಯಾಕೆ? ಅವರಿಗೆ ಕ್ಯಾರ್ ಇಲ್ಲ, ಅಲ್ಲೋಲ ಆಗಿದೆ. ಎಷ್ಟೋ ಹೊತ್ತು ಬಕೆಟ್ನಿಂದ ಖಾಲಿ ಮಾಡಿ ಲಾಸ್ಟಿಗೆ ಸುಸ್ತಾದಾಗ ಯೇಸುವನ್ನು ಎಬ್ಬಿಸಿದ್ರು. ಇವತ್ತು ನಮ್ಮ ಜೀವಿತದಲ್ಲಿ ಯೇಸು ಮಲಗಿದ್ರೆ ಬಕೆಟ್ನಲ್ಲಿ ಖಾಲಿ ಮಾಡಬೇಕಾಗ್ತದೆ, ಅಂದರೆ ನಮ್ಮ ಶಕ್ತಿ ಉಪಯೋಗಿಸಬೇಕಾಗ್ತದೆ. ಬಟ್ ನಮ್ಮ ಜೀವಿತದಲ್ಲಿ ಅಂದರೆ ನಾವು ಆತ್ಮದಲ್ಲಿ ಎದ್ದಿರುವುದಾದರೆ, ಯೇಸು ಮಲಗಿರುವುದಂದರೆ ನಾವು ಆತ್ಮದಲ್ಲಿ ಮಲಗಿರುವುದು. ಯೇಸು ಮಲಗುವುದಿಲ್ಲ. ನಾವು ಆತ್ಮದಲ್ಲಿ ಮಲಗಿದರೆ ನಮ್ಮ ಬಲವನ್ನು ಉಪಯೋಗಿಸಬೇಕಾಗ್ತದೆ. ನಾವು ಆತ್ಮದಲ್ಲಿ ಎದ್ದರೆ
ವಾಕ್ಯವನ್ನು ಹೇಳ್ತೇವೆ. ವಾಕ್ಯವನ್ನು ಹೇಳುವಾಗ ಆ ವಾಕ್ಯ ಹೋಗ್ತದೆ. ದೇವರು ತನ್ನ ದೂತನನ್ನು ವಾಕ್ಯವಂತೆ ಕಳಿಸಿ ಅವರನ್ನು ಸ್ವಸ್ಥಪಡಿಸಿದನು. ಎಸ್, ವರ್ಡ್ ನೀವು ಮಾತನಾಡ್ತೀರಿ, ಆ ವರ್ಡ್ ಹೊರಟು ಹೋಗ್ತದೆ, ಮಾಡೋಂಥ ಕೆಲಸ ಮಾಡ್ತದೆ, ಹಿಂತಿರುಗಿ ಬರ್ತದೆ. ಅದಕ್ಕೆ 55ನೇ ಅಧ್ಯಾಯ 10ನೇ ವಚನ ಓದಮ್ಮ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಒಳ್ಳೆ ಸುಂದರವಾದ ವರ್ಡ್ ಬರೆದಿದೆ. ಮಾತಿಗೆ ಎಷ್ಟು ಪವರ್ ಇದೆ ವಾಕ್ಯಕ್ಕೆ. ಮಳೆಯೂ ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಕೊಡ್ತದೆ, ಉಣ್ಣುವವನಿಗೆ ಆಹಾರವನ್ನು. ಅಂದ್ರೆ ಬೀಜ ಬಿತ್ತಲಿಕ್ಕೆ ಅವನು ಬೀಜ ತೆಗೆದಿರ್ತಾನೆ ಗೋಣಿ, ಮತ್ತು ಬಾಕಿ ಉಳಿದದನ್ನು ಮಾರ್ತಾನೆ, ತನಗೆ ಬೇಕಾದ ಇಡ್ತಾನೆ, ತಿಂತಾನೆ. ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಮಳೆ ತಿರುಗಿ ಆಕಾಶಕ್ಕೆ ಇಬ್ಬನಿಯಾಗಿ ಹಿಂತಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು, ಹಾಗೆಯೇ ನನ್ನ ದೇವರು ಹೇಳ್ತಾ ಇದ್ದಾನೆ, ನನ್ನ ಬಾಯಿಂದ ಹೊರಟಂತ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೊಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ದೇವರು ಒಂದು ಸಲ ವರ್ಡ್ ಘೋಷಿಸಿದರೆ ಸಾಕು, ಆತನ ಇಷ್ಟಾರ್ಥವನ್ನು ನೆರವೇರಿಸ್ತದೆ, ಆತನ ಉದ್ದೇಶವನ್ನು ನೆರವೇರಿಸ್ತದೆ, ಮತ್ತು ಅದು ಎಲ್ಲವನ್ನು ನೆರವೇರಿಸಿ ಹಿಂತಿರುಗಿ ಬರುತ್ತದೆ. ನೆರವೇರಿಸದೆ ಎಂಟಿಯಾಗಿ ಹಿಂದಕ್ಕೆ ಬರುವುದೇ ಇಲ್ಲ. ಅದೇ ರೀತಿ ಆತನ ಮಾತನ್ನೇ ನಾವು ಕೇಳಿ ಅದೇ ಮಾತನ್ನು ನಾವು ಘೋಷಿಸುವಾಗ ಆ ಮಾತು ನಮಗೆ ರಿಸಲ್ಟನ್ನು ಹಿಡ್ಕೊಂಡು ಬರುತ್ತದೆ. ನನ್ನ ಪ್ರಿಯ ದೇವ ಜನರೇ, ಅದಕ್ಕಾಗಿ ಯಾವ ಮಾತನ್ನು ಮಾತಾಡುವ, ಲೋಕದ ಮಾತನ್ನು ಮಾತನಾಡುವನ, ಅಥವಾ ನಮ್ಮ ಹಿರಿಯರ ಒಂದು ತಜುರ್ಬಾ, ಅಂದರೆ ಅವರ ಒಂದು ಏನು ಮಾಡಿಕೊಂಡು ಹೇಗೆ ಆಗಿದ್ದಾರೆ ಅದನ್ನು ಹಿಂಬಾಲಿಸುವನ, ಅಥವಾ ದೇವರ ಮಾತನ್ನು ಹಿಂಬಾಲಿಸಿ ದೇವರ ವಾಕ್ಯವನ್ನು ನಂಬಿ ಶಕ್ತಿಯಿಂದ ಕೂಡಿದ ದೇವರ ವಾಕ್ಯವನ್ನೇ ಮಾತನಾಡೋಣವ? ಯಾವುದನ್ನು ಮಾತನಾಡುವ? ನೆಕ್ಸ್ಟ್ ನಾನು ಮಾತಾಡ್ತೇನೆ ದೇವರ ವಾಕ್ಯಕ್ಕೆ ಎಂಥ ಪವರ್ ಇದೆ. ಇನ್ನೊಂದು ವಚನ ಓದಮ್ಮ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 19ನೇ ವಚನ. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಓಕೆ, ಇದನ್ನು ನಾನು ವಿವರಿಸ್ತೇನೆ. ಅದಕ್ಕಿಂತ ಮೊದಲು 23ನೇ ಅಧ್ಯಾಯ ಯೆರೆಮೀಯ 29ನೇ ವಚನ ಓದು. ಇದು ಮೇನ್ ಬೇಕಿದ್ದ ನನಗೆ, ಮತ್ತೆ ಅದನ್ನು ಬಿಡಿಸ್ತೇನೆ. ಹೊಟ್ಟು ಎಲ್ಲಿ ಕಾಳು ಎಲ್ಲಿ? ಹೊಟ್ಟು ಅಂದ್ರೆ ಕಾಳಿನ ಮೇಲಿರುವ ಕವಚ, ಹೊಟ್ಟು ಎಲ್ಲಿ ಕಾಳು ಎಲ್ಲಿ? ನನ್ನ ವಾಕ್ಯವು ಬೆಂಕಿಗೂ. ಕೇಳಿ, ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ವಾಕ್ಯ ಅಂದ್ರೆ ದೇವರ ವಾಕ್ಯವು ನಂಬರ್ 1 ಬೆಂಕಿಗೂ, ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆ ಅಲ್ಲ. ನೋಡಿ, ಒಂದು ಬಂಡೆ ಕಲ್ಲಿಗೆ ಸುತ್ತೆಯಲ್ಲಿ ಒಂದು ಪೆಟ್ಟು ಹೊಡೆದ್ರೆ ಅದು ಒಡೆಯುವುದಿಲ್ಲ. ಪೆಟ್ಟು ಹೊಡಿತಲೇ ಇರ್ತಾನೆ. ಒಬ್ಬ ಒಂದು 100 ಪೆಟ್ಟು ಹೊಡೆದ ಅಥವಾ 50 ಪೆಟ್ಟು ಹೊಡೆದ, ಅವನು ಟೀ ಟೈಮಿಗೆ ಅಂತ ಹೋದ. ಅಷ್ಟರಲ್ಲಿ ಅವನ ಜೊತೆಗಾರನು ಬರ್ತಾನೆ, ಅವನ ಫ್ರೆಂಡ್ಸ್ನವರಲ್ಲಿ ಇರ್ತಾರೆ, ಅವನೊಟ್ಟಿಗೆ ಬರ್ತಾರೆ. ದೊಡ್ಡ ಬಂಡೆ, ಅವನು ಒಂದೇ ಪೆಟ್ಟು ಹೊಡೆಯುವಾಗ ಬಂಡೆ 2 ತುಂಡಾಗ್ತದೆ. ಅದರ ಅರ್ಥ ಇವನು ಬಂದು ಹೊಡೆದ ಒಂದು ಪೆಟ್ಟಿನಲ್ಲಿ ತುಂಡಾದಲ್ಲ, ಆಲ್ರೆಡಿ ಒಬ್ಬನ 50 ಪೆಟ್ಟು ಹಾಕಿ ಹೋಗಿದ್ದಾನೆ. ಅದು ಒಳಗೆ ಬಿರುಕು ಬಿಡ್ತಾ ಬಂದಿದೆ. ಲಾಸ್ಟ್ ಪೆಟ್ಟಲ್ಲಿ ಅದು ತುಂಡಾಯಿತು. ಅದರರ್ಥ ನೀನು ಎಡೆ ಬಿಡದೆ ದೇವರ ವಾಕ್ಯವನ್ನು ನಂಬಿ ಮಾತನಾಡಿದರೆ, ದೇವರ ವಾಕ್ಯ ಬಂಡೆಯನ್ನು ಒಡೆಯುವ ಚಮಟಿ. ನಿನ್ನ ಬಾಯಲ್ಲಿ ದೊಡ್ಡ ಚಮಟಿ ಇದೆ. ಅದು ನಿನ್ನ ಬಾಯಲ್ಲಿ ದೇವರ ವಾಕ್ಯವನ್ನು ಮಾತನಾಡುವವರ ಬಾಯಿ ದೇವರ ಪರಲೋಕದ ಬೆಂಕಿ ಉಳ್ಳ ಬಾಯಿ ಆಗಿದೆ. ಅದಕ್ಕೆ ಪೌಲ ಹೇಳ್ತಾನೆ, ಆತ್ಮದಲ್ಲಿ ಬೆಂಕಿ ಉಳ್ಳವರಾಗಿ, ಅಂದರೆ ಫರ್ವೆಂಟ್ ಇನ್ ದ ಸ್ಪಿರಿಟ್, ಆತ್ಮದಲ್ಲಿ ಬೆಂಕಿ ಉಳ್ಳವರಾಗಿ ಸೇವೆ ಮಾಡಿರಿ. ಆತ್ಮದಲ್ಲಿ ಉರಿಯುವ ಬೆಂಕಿ ಉಳ್ಳವರು ಆಗಿರುವುದಾದರೆ ಸೇವೆಗೆ ನಮ್ಮ ಬಾಯಲ್ಲಿ ದೇವರ ವಾಕ್ಯ ಬರುವಾಗ ಚಮಟಿ ಅಂತ ಮಾತುಗಳು ಬರುತ್ತದೆ ಮತ್ತು ಬೆಂಕಿ ಅಂತ ಮಾತುಗಳು ಬರುತ್ತದೆ. ಬೈಬಲ್ ಹೇಳ್ತದೆ, ನೀನು ತುಚ್ಛವಾದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು, ದೇವರ ವಾಕ್ಯವನ್ನು ಮಾತನಾಡುವಾಗ ನೀನೇ ನನ್ನ ಬಾಯಿ ಅಂತಿರುವಿ. ನಾವು ದೇವರ ಬಾಯಿಯಾಗಿ ನಾವು ದೇವರ ವಾಕ್ಯವನ್ನು ಮಾತನಾಡುವಾಗ ನಾವು ದೇವರ ಬಾಯಿ ಆಗಿರ್ತೇವೆ. ಒರಾಕಲ್ ಆಫ್ ಗಾಡ್,
ನಮ್ಮ ಬಾಯಲ್ಲಿ ದೈವೋಕ್ತಿಗಳು ಬರುತ್ತದೆ. ಯಾವಾಗ ದೈವೋಕ್ತಿಗಳನ್ನು ಮಾತನಾಡ್ತೇವೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ನಾವು ಮಾತನಾಡ್ತಾ ಜನರು ನಮ್ಮನ್ನು ನೋಡುವಾಗ ವಿ ಆರ್ ದ ಮ್ಯಾನಿಫೆಸ್ಟೇಷನ್ ಆಫ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮ್ಯಾನಿಫೆಸ್ಟೇಷನ್ ಆಗಿ ನಾವು ಕಾಣಿಸಲ್ಪಡ್ತೇವೆ. ನನ್ನ ಪ್ರಿಯ ದೇವ ಜನರೇ, ಇನ್ನೂ ಕೂಡ ದೇವರ ವಾಕ್ಯದ ಆಳ ಎಷ್ಟು ಗಂಭೀರವಾದದ್ದು, ಎಷ್ಟು ಉನ್ನತವಾದದ್ದು, ಎಷ್ಟು ಕಾರ್ಯಸಾಧಕವಾದದ್ದು, ಎಷ್ಟು ಇಬ್ಬಾಯಿಕತೆಗೆ ಹದವಾದದ್ದು, ವಾವ್, ಎಷ್ಟು ಸಜೀವವಾದದ್ದು. ನಾವು ಮುಂದಕ್ಕೆ ನೋಡೋಣ, ನೆಕ್ಸ್ಟ್ ಮಾತಾಡೋಣ. ಎಷ್ಟು ಪವರ್ ದೇವರ ವಾಕ್ಯದಲ್ಲಿದೆ. 1ನೇ ಅಧ್ಯಾಯ 1ನೇ ವಚನ, 1ನೇ ಅಧ್ಯಾಯ 14ನೇ ವಚನ, ಯೋಹಾನನ ಬರೆದ ಸುವಾರ್ತೆ. ಆದಿಕಾಂಡದಲ್ಲಿ ದೇವರು ಬೆಳಕಾಗಲಿ ಅಂತ ಹೇಳಿದ್ದು. ಇದನ್ನೆಲ್ಲ ನಾವು ಬಿಡಿಸಿದರೆ ನಿಮಗೆ ಇನ್ನೂ ಕೂಡ ಆಳವಾಗಿ ಅರ್ಥ ಆಗ್ತದೆ ದೇವರ ವಾಕ್ಯ ಎಷ್ಟು ಗಂಭೀರವಾದದ್ದು, ನಾವು ಎಷ್ಟು ಗಂಭೀರತೆಯನ್ನು ಆ ದೇವರ ವಾಕ್ಯಕ್ಕೆ ಕೊಡಬೇಕೆಂಬುದಾಗಿ. ಪ್ರಿಯರೇ, ನಾನು ನಿಲ್ಲಿಸ್ತೇನೆ, ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಂಬುತ್ತೇನೆ ನಿಮಗೆ ದೇವರ ವಾಕ್ಯ ಸರಿಯಾಗಿ ಅರ್ಥ ಆಗಿದೆ ಎಂಬುದಾಗಿ. ಯು ಆರ್ ಬ್ಲೆಸ್ಡ್. ಐ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್, ಆಮೆನ್.